ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈಗ ಯಾರಿಗೆ ಸಹ ಪುರ್ಸೋತಿರೋದಿಲ್ಲ, ಎಲ್ಲರಿಗೆ ಸಹ ಸಮಯದ ಅಭಾವ. ಹಾಗೆ ಇವತ್ತು ನಾನು ಅಕ್ಕಿ ನೆನೆ ಹಾಕದೇನೆ ಇನ್ಸ್ಟೆಂಟಾಗಿ ಗೆಣಸಲೆ ಹೇಗೆ ಮಾಡ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಇದನ್ನು ನೋಡಿ, ನೀವು ಈ ಥರ ಉಂಡೆಯಲ್ಲಿ ಕೂಡ ಕಟ್ಟಿಕೊಳ್ಬೋದು ಅಥವಾ ಬಾಳೆಲೆಯಲ್ಲಿ ಮಡಚಿ ಗೆಣಸಲೆ ಥರದಲ್ಲಿ ಕೂಡ ಸುಲಭವಾಗಿ ಮಾಡ್ಬೋದು. ಅದನ್ನು ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೇನೆ. ನೋಡಿ, ರುಚಿಯಾದ ಒರಿಜಿನಲ್ ಗೆಣಸಲೆಯನ್ನು ಕೂಡ ನಾಚಿಸುವಂತಹ ಗೆಣಸಲೆಯನ್ನು ಇವತ್ತು ಮಾಡಿ ತೋರಿಸ್ತಾ ಇದ್ದೇನೆ. ತಿನ್ನಲಿಕ್ಕೆ ಕೂಡ ಸೂಪರಾಗಿತ್ತು ಆಯಿತಾ. ಅಕ್ಕಿ ರೊಟ್ಟಿಯನ್ನು ಸುಲಭವಾಗಿ ಹೇಗೆ ಕನ್ವರ್ಟ್ ಮಾಡ್ತೇನೆ ಅಂತ ನೋಡಿ. ನಮ್ಮ ರುಚಿಯಾದ ಸ್ವೀಟ್ ಪುಂಡಿ ಅಥವಾ ಗೆಣಸಲೆಯನ್ನು ಹೇಗೆ ಮಾಡ್ದು ಅಂತೇಳಿ ನೋಡುವ. ಈಗ ಹಲಸಿನ ಹಣ್ಣಿನ ಸೀಸನ್ ನಡೀತಾ ಇದೆ ಅಲ್ವಾ ಎಲ್ಲ ಕಡೆ. ಇದನ್ನು ಹಲಸಿನ ಹಣ್ಣನ್ನು ಸಣ್ಣದಾಗಿ ಚಾಪರಲ್ಲಿ ನಾನು ಚಾಪ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆಯೇ ಎಷ್ಟು ಹಲಸಿನ ಹಣ್ಣು ತಗೊಂಡಿದ್ದೇನೆ ಅಷ್ಟು ಕಾಯಿ, ಅಂದರೆ 1 ಕಪ್ಪಷ್ಟು ಹಲಸಿನ ಹಣ್ಣು ಪಲ್ಪ್ ತಗೊಂಡಿದ್ದೇನೆ, 1 ಕಪ್ಪಷ್ಟು ಕಾಯಿ ತುರಿ ತಗೊಂಡಿದ್ದೇನೆ. ಹಾಗೆಯೇ 2 ಅಚ್ಚು ಸ್ವೀಟಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು. ಅಂದರೆ ಹಲಸಿನ ಹಣ್ಣು ತುಂಬ ಸ್ವೀಟ್ ಉಂಟು ಅಂತಾದರೆ ಬೆಲ್ಲ ಕಡಿಮೆ ಸಾಕು, ಇಲ್ಲದಿದ್ದರೆ ಒಂದು ಸ್ವಲ್ಪ ಜಾಸ್ತಿ ಬೆಲ್ಲ ಬೇಕಾಗ್ತದೆ. ಹಲಸಿನ ಹಣ್ಣಿನ ಸ್ವೀಟಿನ ಮೇಲೆ ಡಿಪೆಂಡ್ ಆಗ್ತದೆ ಬೆಲ್ಲ. ಇದು ನಾನು ತಗೊಂಡ ಹಲಸಿನ ಹಣ್ಣು ತುಂಬ ಸ್ವೀಟ್ ಇತ್ತು, ಹಾಗಾಗಿ ನಾನು 2 ಅಚ್ಚು ಬೆಲ್ಲ ಮಾತ್ರ ತಗೊಂಡಿದ್ದೇನೆ. ಅಂದರೆ ಒಂದು 200 ಗ್ರಾಮ್ ಆಗುವಷ್ಟು ಇರ್ಬೋದು. ಆಮೇಲೆ 1 ತೆಂಗಿನಕಾಯಿಯ ಸಣ್ಣ ತೆಂಗಿನಕಾಯಿಯ ಕಾಯಿ ತುರಿ ತಗೊಂಡಿದ್ದೇನೆ. ನಾನಿಲ್ಲಿ ಒಂದು 10-15 ಮಾಡ್ತಾ ಇದ್ದೇನೆ. ಅಂದರೆ ನಮಗೆ ಮತ್ತೆ ಒಂದು ಕೆಲಸದವರಿಗೆ ಒಂದು 2 ತಿನ್ನುವಷ್ಟು, ಒಂದು ಹೊತ್ತಿನ ಕಾಫಿಗೆ ಆಗುವಷ್ಟು ಮಾಡ್ತಾ ಇದ್ದೇನೆ. ಅದನ್ನು ಈಗ ಫಸ್ಟಿಗೆ ಬೆಲ್ಲವನ್ನು ನೀರು ಮಾಡ್ಕೊಳ್ಳಿ. ನನಗೆ ಇದರಲ್ಲಿ ಕಸ ಇಲ್ಲ ಅಂತ ಗೊತ್ತಿದೆ, ಹಾಗಾಗಿ ನಾನು ಡೈರೆಕ್ಟ್ ಹಾಕ್ಕೊಂಡಿದ್ದೇನೆ. ಕಸ ಉಂಟು ಅಂತ ಗೊತ್ತುಂಟು ಅಂತ ಆದರೆ ನಿಮಗೆ ಬೆಲ್ಲವನ್ನು ನೀರು ಮಾಡಿಕೊಂಡು ಸೋಸಿ ಹಾಕ್ಕೊಳ್ಳಿ. ಅದಕ್ಕೆ ಕಾಯಿ ತುರಿ ಹಾಗೂ ಹಲಸಿನ ಹಣ್ಣಿನ ಪಲ್ಪ್ ಹಾಕಿ ಜಸ್ಟ್ ಒಂದು 5 ನಿಮಿಷ ಅದನ್ನು ಮಗಚಿಕೊಳ್ಬೇಕು. ಯಾಕೆಂದರೆ ಗೆಣಸಲೆಯಲ್ಲಿ ನಾವು ಹಲಸಿನ ಹಣ್ಣು ಹಾಕಿದ ನಂತರ ನೀರು ಬಿಟ್ಕೊಳ್ತದೆ, ಅದಕ್ಕೋಸ್ಕರ. ನಂತರ ನೋಡಿ, ಬಾಳೆ ಎಲೆಯನ್ನು ಈ ಥರ ಬಾಡಿಸ್ಕೊಳ್ಬೇಕು. ಒಂದು ಸೈಡು ಬಾಡಿಸ್ಕೊಂಡ್ರೆ ಆಯಿತು. ನಂತರ ಅದನ್ನು ಚೆನ್ನಾಗಿ ತೊಳೆದು ಒರೆಸಿಕೊಳ್ಬೇಕು. ಬಾಳೆ ಎಲೆಯಲ್ಲೆಲ್ಲ ಗಲೀಜಿರ್ತದೆ, ಹಾಗಾಗಿ. ಮತ್ತು ಈಗ ಕೆಲವು ಕಡೆ ತೋಟಕ್ಕೆಲ್ಲ ಔಷಧಿ ಬಿಡೋ ಟೈಮ್ ಕೂಡ ಆಯಿತು, ಹಾಗಾಗಿ ಅದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು. ಈಗ ನೋಡಿ, ಅಕ್ಕಿ ಹಿಟ್ಟು ರೆಡಿ ಮಾಡಿಕೊಳ್ಳೋದು. ಇದಕ್ಕೊಂದು 2 ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ರುಚಿಗೆ ಒಂಚೂರು ಉಪ್ಪು ಹಾಕ್ಕೊಳ್ಳಿ. ಅದಕ್ಕೆ ಬಿಸಿ ನೀರು, ಕುದಿಯುವಂತಹ ಬಿಸಿ ನೀರನ್ನು ಕೈಯಲ್ಲಿ ಮಾಡಲಿಕ್ಕೆ ಹೋಗಬೇಡಿ, ಕೈ ಸುಟ್ಟೋದಿತ್ತು. ಫಸ್ಟಿಗೆ ಸ್ಪೂನಲ್ಲಿ ಮಾಡ್ಕೊಂಡು ಒಂದು ಸ್ವಲ್ಪ ತಣ್ಣಗಾದ ನಂತರ ಅದನ್ನು ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಸಾಧಾರಣ 2 ಕಪ್ಪಿಗೆ 1 ಕಪ್ಪಿನಷ್ಟು ನೀರು ಬೇಕಾಯ್ತು ನನಗೆ. ನಾವು ಕಾಯಿಸೋದಲ್ಲ, ಮಿಕ್ಸ್ ಮಾಡೋದು, ಹಾಗಾಗಿ ನೋಡಿಕೊಂಡು ನೀವು ನೀರು ಸೇರಿಸ್ಕೊಳ್ಬೇಕು. ಹಿಟ್ಟು ಸಾಫ್ಟ್ ಹಿಟ್ಟು ಮಾಡಲಿಕ್ಕೆ, ಅಂದರೆ ರೊಟ್ಟಿ ತಟ್ಟಲಿಕ್ಕೆ ಎಷ್ಟು ಅಳತೆಗೆ ನಿಮಗೆ ಹಿಟ್ಟು ಬೇಕಾಗ್ತದೆ ಆ ಅಳತೆಗೆ ಹಿಟ್ಟನ್ನು ರೆಡಿ ಮಾಡಿಕೊಳ್ಬೇಕು. ನನಗೆ 2 ಕಪ್ ಅಕ್ಕಿ ಹಿಟ್ಟಿಗೆ 1 ಕಪ್ಪು ಬಿಸಿನೀರು, ಕುದಿಯುವ ಬಿಸಿನೀರು ಬೇಕಾಯಿತು. ನಂತರ ಅದನ್ನು ನೋಡಿ, ಈ ಥರ ಸಣ್ಣ ಸಣ್ಣ, ನಿಮಗೆ ಎಷ್ಟು ದೊಡ್ಡ ಗೆಣಸಲೆ ಮಾಡಬೇಕು ಅಂತಿದೆ. ನಾವು ಆ್ಯಕ್ಚುಲಿ ಅಕ್ಕಿಯನ್ನು ನುಣ್ಣಗೆ ರುಬ್ಕೊಂಡು ಅದನ್ನು ಬಾಳೆ ಎಲೆಯಲ್ಲಿ ಹತ್ತಿಸಿ ಆಮೇಲೆ ಅದನ್ನು ಮೇಲಿಂದ ಇಟ್ಟು ಮಾಡ್ತೇವೆ. ನಾನು ನೋಡಿ, ಈ ಥರ ರೊಟ್ಟಿ ನಾವು ಹೇಗೆ ಮಾಡ್ತೇವೆ ಅದೇ ಥರ ಬಾಳೆ ಎಲೆ ಇಟ್ಟು ಅದರ ಮೇಲಿಂದ ಉಂಡೆ ಇಟ್ಟು ಅದರ ಮೇಲಿಂದ ಇನ್ನೊಂದು ಬಾಳೆ ಎಲೆ ಇಟ್ಟು ಜಸ್ಟ್ ಹಪ್ಪಳ ಮೇಕರಲ್ಲಿ ಪ್ರೆಸ್ ಮಾಡಿದರೆ ನಮ್ಮ ಗೆಣಸಲೆ ರೆಡಿ ಆಗ್ತದೆ. ಮಧ್ಯೆ ನಾವು ಮಾಡಿಟ್ಟಂತಹ ಹೂರಣವನ್ನು ತುಂಬಿಸಿ ನೋಡಿ, ಈ ಥರ ಅದನ್ನು ಜಸ್ಟ್ ಫೋಲ್ಡ್ ಮಾಡಿ ಬೇಯಲಿಕ್ಕೆ ಇಟ್ಟರೆ ಆಯಿತು. ನೋಡಿ, ಇಷ್ಟೇ ನಮ್ಮ ಗೆಣಸಲೆ ಎಷ್ಟು ಸುಲಭವಾಗಿ ರೆಡಿ ಆಗ್ತದೆ ಅಂಥೇಳಿ. ಮ್ಯಾಕ್ಸಿಮಮ್ ಒಂದು 1/4 ಗಂಟೆ ಒಳಗೆ ನಮಗೆ ಗೆಣಸಲೆ ಮಾಡಲಿಕ್ಕೆ ಆಗ್ತದೆ. ಇಲ್ಲದಿದ್ದರೆ ನಮಗೆ ಮುಂದಿನ ದಿವಸ ಅಕ್ಕಿ ನೆನೆಸಿ ಅದನ್ನು ರುಬ್ಬಿ ಅದನ್ನು ನುಣ್ಣಗೆ ರುಬ್ಬಿ ಅದಕ್ಕೆ ಬಾಳೆ ಎಲೆಗೆ ಹಚ್ಚೋದಂದರೆ ದೊಡ್ಡ ತಲೆನೋವಿನ ಕೆಲಸ. ಅಷ್ಟೆಲ್ಲ ಟೈಮ್ ಈಗ ಯಾರಿಗೆ ಸಹ ಇರುವುದಿಲ್ಲ. ಗೆಣಸಲೆ ತಿನ್ನಬೇಕು ಅಂತ ಎಲ್ರಿಗೂ ಆಸೆ ಇರ್ತದೆ. ಹಾಗೆ ಅದರಲ್ಲಿ ಒಂದು ಸ್ವಲ್ಪ ನಾನು ಉಂಡೆಗೆ ಹಾಗೆ ಇದನ್ನು ಸ್ಟಫಿಂಗ್ ಮಾಡಿದೆ, ನೋಡುವ ಹೇಗಾಗ್ತದೆ ಅಂತೇಳಿ. ಅದು ಕೂಡ ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಹಾಗೆ ಇನ್ನು ಬರೀ ಒಂದು ದಿವಸ ಹೀಗೆ ಬರೀ ಉಂಡೆಗೆ ಒಂದು ಸತಿ ಮಾಡಿ ಟ್ರೈ ಮಾಡಿ ನೋಡಬೇಕು. ನೋಡಿ, ಈ ಥರ ಅದನ್ನು ಸ್ಟಫ್ ಮಾಡ್ತಾ ಬಂದರೆ ಆಯ್ತು. ನಾವು ಆಲೂ ಪರೋಟಲ್ಲಿ ಹೇಗೆ ಸ್ಟಫ್ ಮಾಡ್ತೇವೆ ಅದೇ ಥರ ಅದನ್ನು ಸ್ಟಫ್ ಮಾಡ್ತಾ ಬನ್ನಿ. ಇದೇ ಥರ ಮಾಡಿ ಮುಚ್ಚಿಕೊಳ್ಬೋದು. ನೋಡಿ, ದುಂಡೆಗೆ ಎಷ್ಟು ದೊಡ್ಡ ಉಂಡೆ ಬೇಕೋ ಅಷ್ಟು ದೊಡ್ಡಗೆ. ಇದನ್ನು ನೀವು ರೊಟ್ಟಿ ಹಾಗೆ ತಟ್ಟಿ ಕೂಡ ಅದನ್ನು ಕೂಡ ಮಾಡಲಿಕ್ಕೆ ಆಗ್ತದೆ. ನಾನು ಅದು ಕೂಡ ಮಾಡಿದೆ. ಇದರಲ್ಲಿ ನಾನು 2 ತೋರಿಸಿದ್ದು. ನೋಡಿ, ನಮ್ಮ ಸ್ವೀಟ್ ಉಂಡೆ ಕೂಡ ರೆಡಿ ಆಯಿತು. ಇದನ್ನೇ ಈಗ ನೀರು ಬಿಸಿ ಆಗಲಿಕ್ಕೆ ಇಟ್ಟು, ನಾವು ಇಡ್ಲಿ ಬೇಯಿಸೋ ಪಾತ್ರೆಯಲ್ಲಿ ನೀರು ಬಿಸಿ ಆಗಲಿಕ್ಕೆ ಇಟ್ಟು ಅದನ್ನು ಒಂದು 15 ನಿಮಿಷ ಬೇಯಿಸಿದರೆ ನಮ್ಮ ರುಚಿಯಾದ ಗೆಣಸಲೆ ಹಾಗೂ ನಮ್ಮ ಸ್ವೀಟ್ ಉಂಡೆ ರೆಡಿ ಆಗ್ತದೆ. ನೋಡಿ, ಇದು ಬೆಂದೀಗ ರೆಡಿ ಆಯಿತು. ನೋಡಿ, ನಾವು ಅದನ್ನು ಕಾಯಿಸಿದ ಕಾರಣ ಅದು ನೀರು ಬಿಟ್ಕೊಳ್ಳಿಲ್ಲ. ಇಲ್ಲದಿದ್ದರೆ ಹೀಗೆ ಓಪನ್ ಆದರೆ ಎಲ್ಲ ನೀರು ಬಿಟ್ಕೊಳ್ತದೆ, ಸ್ವೀಟ್ ನೀರೆಲ್ಲ ಬಿಟ್ಕೊಳ್ತದೆ ಬೆಲ್ಲದ್ದು. ನಾವು ಅದರ
ಹಲಸಿನ ಹಣ್ಣಿನ ನೀರು ತೆಗೆದ ಕಾರಣ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತೇಳಿ. ತುಪ್ಪ ಹಾಕಿ ಸಾಂಬಾರಿನ ಜೊತೆ ತಿನ್ನಲಿಕ್ಕೆ ಸೂಪರಾಗಿರ್ತದೆ. ಹಾಗೆ ನಮ್ಮ ಗೆಣಸಲೆ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಕೊಂಡು ಒಂಚೂರು ಕೂಡ ಲೀಕ್ ಆಗಲಿಲ್ಲ ಆ ಕಡೆ ಈ ಕಡೆ, ಎಷ್ಟು ನೀಟಾಗಿ ಬಂದಿದೆ. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಸ್ನೇಹಿತರೆ, ಹೇಗಾಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವಾ? ಹಾಗಾದರೆ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಅಲ್ಲ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇದೇ ಥರ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ, ಹಾಗೆಯೇ ಇದೇ ಥರ ಕ್ವಿಕ್ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿ ಆಗ್ತೇನೆ. ಧನ್ಯವಾದಗಳು.